ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಇದು ಮಾನವಂತರ ಮನೆತನ. ಈ ಮನೆತನದಲ್ಲಿ ಯಾರಾದರೂ ನ್ಯಾಯ ಬೇಕು ಅಂತ ಬಂದ್ರೆ ಯಾವತ್ತು ಅವರಿಗೆ ಅನ್ಯಾಯ ಮಾಡಿಲ್ಲ ಈ ಮನೆತನ, ಮುಂದೆ ಮಾಡೋಕ್ಕೂ ಬಿಡೋದಿಲ್ಲ. ನಮ್ಮ ತಾತ ರಾವ್ ಬಹದ್ದೂರ್ ದಣಿ ಈ ಮನೆತನಕ್ಕಾಗಿ ತಮ್ಮ ಪ್ರಾಣವನ್ನೇ ಕೊಟ್ಟಂತ ತ್ಯಾಗಿ. ಅವರ ಮಗ ನಂಜುಂಡ ದಣಿ ಅವನು ಸಹಿತ ಈ ಮನೆತನಕ್ಕಾಗಿ ತನ್ನ ಸಹೋದರನನ್ನು ಬಲಿ ಕೊಟ್ಟಂತ ಮಹಾತ್ಯಾಗಿ. ಅವರ ರಕ್ತ ಹಂಚಿಕೊಂಡು ಬಂದ ನಾನು ಧನರಾಜ್ ದಣಿ. ಆದ್ರೆ ಈ ಊರಿನ ಜನರೆಲ್ಲ ನನ್ನನ್ನು ಪ್ರೀತಿಯಿಂದ ಬೆಟ್ಟಪ್ಪ ಅಂತ ಕರೀತಾರೆ. ನಾನು ಸಹಿತ ನನ್ನ ಹಿರಿಯರು ಹಾಕಿದ ಮಾರ್ಗದಿಂದ ನಡೆಯುವುದೇ ಈ ಬೆಟ್ಟಪ್ಪನ ಪ್ರತಿಜ್ಞೆ. ಇದೇ ಈ ಬೆಟ್ಟಪ್ಪನ ಪ್ರತಿಜ್ಞೆ. ಏನ್ ರುದ್ರ, ಊರ್ ತುಂಬೆಲ್ಲ ಏನೋ ಹೊಸ ಸುದ್ದಿ ಹಬ್ಬಿದೈತೆ. ಈ ವಿಷಯ ನೀನು ಗೊತ್ತಿಲ್ವೇ? ಗೊತ್ತೈತ್ರಿ ಅಪ್ಪಾರ. ಅದಕ್ಕಂತೇಳಿ ನಿಮ್ನ ಕಾಣ್ಬೇಕಂತ ಹೇಳಿ ಊರಾಗಿನ ಜನ ಎಲ್ಲ ಹೊರಗಡೆ ನಿಂತಾರ್ರಿ ಅಪ್ಪಾರ. ಈ ನಮ್ಮೂರು ಬರ್ಬರ್ತಾ ಭಾಳ ಹೊಲಸಾಗತ್ತೆ ನೋಡ್ರಿಪ್ಪ. ಆ ತಿಮ್ಮನ ಮಗ ಕಾಳದಾನಲ್ರಿ, ಆ ಮಗ ಏನೋ ತಪ್ಪು ಮಾಡ್ಯಾನಂತ್ರಿ. ಅದಕ್ಕೆ ಆ ಮಗನ್ನ ಊರಾಗಿನ ಜನ ಎಲ್ಲ ಸೇರಿ ಇಲ್ಲೇ ಹೊರಗಡೆ ಕರ್ಕೊಂಬಂದಾರಿ ಅಪ್ಪಾರ. ಕರಿಯವ್ರನ್ನ ಒಳಗಡೆ. ಆಯ್ತ್ರಿ ಅಪ್ಪಾರ. ಹನುಮಂತಣ್ಣ, ಕಾಳಪ್ಪಣ್ಣ ಕರ್ಕೊಂಬಂದು ಹೊರಗಡೆ ಇಲ್ಲಿ. ರುದ್ರ, ಈತ ನಮ್ಮೂರಲ್ಲಿ ಏನು ತಪ್ಪು ಮಾಡಿದ್ದಾನೆ? ಏನಂತ ಹೇಳ್ಬೇಕ್ರಿ ಅಪ್ಪರ? ಈ ಮಗ ಹಿಂದ್ಕೊಮ್ಮೆ ಇದ ಊರಾಗ ಕಳ್ತನ ಮಾಡಿರ್ತೀನ್ರಿ ಮತ್ತು ಜೋಳದ ಗೂಡಿಗೆ ಬೆಂಕಿನೂ ಹಚ್ಚಿತ್ತನ್ರಿ. ಅವತ್ತೇನು ಕೈಕಾಲು ಮುರಿಯೋದಾಗಿತ್ತು. ಆದ್ರೆ ನೀವಂಗ ಮಾಡ್ಲಿಲ್ಲ. ನ್ಯಾಯ ಸರಿಪಡಿಸಿ ಮಾಡಿದಂತ ತಪ್ಪಿಗೆ ದಂಡ ವಿಧಿಸಿದ್ರಿ. ಅಷ್ಟು ಸಾಲದು ಅಂತ ತಿಳಿದು ಇವತ್ತು ಈ ಮಗ ಏವಣ ಗೊತ್ತೈತೇನ್ರಿ ಅಪ್ಪರ? ಏನ್ ಮಾಡಿದ್ದಾನೆ? ಪಾಪ್ರಿ ಅಪ್ಪರ, ಆ ನಮ್ಮ ಕೆಲ್ಸದ ಮಗಳು ಗಂಗಾವಿಲ್ಲೇನ್ರಿ ಅಪ್ಪರ, ಆ ಕೂಲಿ ಮಾಡ್ಬೇಕು ಅಂತ ತೋಟ ಕಡೆ ಹೊರಟಾಗ ಅವಳ ಮೇಲೆ ಬಲಾತ್ಕಾರ ಮಾಡಕ್ ಪ್ರಯತ್ನ ಪಟ್ಟಾನೆ ಈ ಮಗ. ರುದ್ರ, ಏನ್ ಮಾತಾಡ್ತಾ ಇದ್ದೆ ನೀನು? ಈ ಬೆಟ್ಟಪ್ಪನ ಊರಲ್ಲಿ ಇಂಥ ಕೆಟ್ಟ ಘಟನೆ ನಡೆಯಕ್ಕೆ ಯಾವತ್ತೂ ಸಾಧ್ಯವಿಲ್ಲ. ಹೌದಲ್ಲೇ ಕಾಳ? ಇಲ್ರಿ ಪ, ಇವ್ ಸುಳ್ಳು ಹೇಳತ್ತಾರು. ನೀನ್ ಎಲ್ಲಿದ್ದೀಯಾ? ಯಾರ ಮನೆಯಲ್ಲಿ ನಿಂತು ಮಾತಾಡ್ತಾ ಇದೆಯಾ ಎಂಬ ಅರಿವು ನಿನಗೇನಾದ್ರೂ ಇದೆಯೇನೋ? ಇದು ಸುತ್ತ 40 ಹಳ್ಳಿಯ ಜನರ ಸಮಸ್ಯೆ ಬಗೆಹರಿಸುವ ನ್ಯಾಯವಂತರ ಮನೆತನವಿದು. ಇಂಥ ಜಾಗದಲ್ಲಿತ್ತು ಅನ್ಯಾಯದ ಮಾತುಗಳನ್ನು ಆಡಿದ್ರೆ ನಿನ್ನ ನಾಲಿಗೆ ಕತ್ತರಿಸಿ ನಿನ್ನ ಕೈಯಲ್ಲಿ ಕೊಡಬೇಕಾಗುತ್ತದೆ. ಈ ಊರಿನ ಜನ ನಿನ್ನನ್ನು ಈ ಮನೆಯಲ್ಲಿ ದಬ್ಬಿದಾಗಲೇ ನಾನು ಅರ್ಥ ಮಾಡಿಕೊಂಡೆ ನೀನೇನಾದ್ರೂ ತಪ್ಪು ಮಾಡಿರಲೇಬೇಕು ಅಂತ. ಇದು ಶತಸಿದ್ಧ. ಈ ದಂಡಾದಣಿ ಹತ್ತಿರ ಸತ್ಯವಂತರಿಗೆ ಬೆಲೆಯದೆ ಹೊರತಾಗಿ ನಿನ್ನಂತ ಸುಳ್ಳಿನ ಸಂತೆ ಕಟ್ಟುವರೆಗೂ ಯಾವತ್ತೂ ಶಿಕ್ಷೆ ತಪ್ಪಿದ್ದಲ್ಲ. ಏಯ್, ನಿಜ ಮಗಳು, ನಮ್ಮ ರುದ್ರ ಹೇಳ್ತಿರೋ ಮಾತು ಸುಳ್ಳು ಅಥವಾ ಸತ್ಯ ಅಂತ? ಅಪ್ಪರ, ಅವನ ಬಾಯಿಂದ ಏನ್ ಕೇಳ್ತೀರಿ ಅಪ್ಪರ? ನಿಮ್ಮ ಎದುರುಗಡೆ ನಿಂತು ಯಾರ್ಯಾರ ಸುಳ್ಳು ಹೇಳ್ತಾರೇನ್ರಿ? ಈ ಸುತ್ತು 40 ಹಳ್ಳಿ ಜನ ನಿಮ್ಮ ಹತ್ರ ಬಂದ ನ್ಯಾಯ ಕೇಳ್ತಾರ. ಒಂದು ವೇಳೆ ನೀವೇನಾದ್ರೂ ನ್ಯಾಯ ಮಾಡಿದ್ರೆ ಮುಗಿದು ಹೋಯ್ತು. ಸಾಕ್ಷಾತ್ ಪರಮಾತ್ಮನೇ ನ್ಯಾಯ ಮಾಡಿದಂಗ ಈ ನಿಮ್ಮ ಮನೆತನ ಹುಟ್ಟಿದ್ದೆ ಈ ಸುತ್ತು 40 ಹಳ್ಳಿ ಜನರ ನ್ಯಾಯ ಬಗೆಹರಿಸಕ ಹುಟ್ಟೈತಿ. ನಿಮ್ಮನ್ನ ಹಿಡಿದು ನಿಮ್ಮ ಮುತ್ತಾಜ ಕಾಲದಿಂದಲೂ ನ್ಯಾಯವನ್ನು ಬಗೆಹರಿಸುತ್ತ ಬಂದ ಮನೆತನವಿದು. ಇಲ್ಲಿ ನ್ಯಾಯ, ನೀತಿ, ಸತ್ಯ, ಧರ್ಮವೇ ಈ ಧರ್ಮಪುರದ ನಿತ್ಯದ ವಿಷರು. ಇಂಥ ನಾಡಿಗೆ ನಿಮ್ಮಂಥ ದಣಿಗಳು ಹುಟ್ಟಿದ್ದು ನಮ್ಮ ಪುಣ್ಯ ಅಂತ ತಿಳಿದ. ನಿಮ್ಮಂಥ ಪುಣ್ಯವಂತರ ಮನೆತನ ಜೀವಂತ ಇರುವವರೆಗೂ ಈ ಸುತ್ತು 40 ಹಳ್ಳಿ ಒಳಗ ನಮ್ಮಂಥ ಬಡವರು ನೆಮ್ಮದಿಯಿಂದ ಬದುಕ್ತೀರಿ ಅಪ್ಪಾರ. ಇಂತಹ ಪುಣ್ಯವಂತರ ನೆಲದಾಗ
ಇಂಥ ಸೊಕ್ಕಿನ ದುಷ್ಟ ಹುಟ್ಟಬಾರ್ದಾಗಿತ್ತು ದಣಿಯಾರ, ಹುಟ್ಟಲೇಬಾರ್ದಾಗಿತ್ತು. ಹೌದು ರುದ್ರ, ನೀನು ಹೇಳು ಮಾತು ಸತ್ಯ. ಇಂಥ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ರುದ್ರ, ಇವತ್ತು ಸಾಯಂಕಾಲ ಊರಲ್ಲಿ ಡಂಗ್ರ ಸಾರು. ಊರ್ ಜನರನ್ನ ನಾಳೆ ಬೆಳಿಗ್ಗೆ ಊರ್ ಹೊರಗಿರೋ ಆಲ ಮರ ಹತ್ರ ಬರಲು ಊರ್ ಜನರ ಸಮ್ಮುಖದಲ್ಲಿ ನನ್ನ ಮಗನ ನೇಣು ಹಾಕಿ ಕೊಂದ್ಬಿಡು. ಈ ಬೆಟ್ಟಪ್ಪ ಕೊಡ್ತಾ ಇರುವ ಅಪಾರ, ಇಂಥ ಚಿಕ್ಕ ವಯಸ್ಸಿನಾಗ ಎಂತೆಂತ ದೊಡ್ಡ ಸಗಸು ಬಗೆಹರಿಸ್ತಿರಲ್ಲ. ದೊಡ್ಡ ದನಿಯಾರಂಗ ನಿಮ್ಮ ಹತ್ರನೂ ದೊಡ್ಡ ಗುಣನೇ ಐತ್ರಿಪ್ಪ. ಆದ್ರೆ ನಿಮ್ಮಂತ ಪುಣ್ಯವಂತರಿಗೆ ಆ ದೇವರು ಮಕ್ಕಳ ಸಂತಾನ ನೀಡಲಾರ್ದು ಭಾಳ ಪಾಪ ಐತ್ರಿ ಅಪ್ಪಾರ, ಭಾಳ ಪಾಪ ಐತಿ. ನಿಮ್ಮಂತ ಪುಣ್ಯವಂತರ ಹುಟ್ಟಿಲಿ ಒಂದು ಮಗು ಹುಟ್ಲಿ ಅಂತ ನಿತ್ಯ ನಾ ದೇವರಿಗೆ ಬೇಡ್ಕೊಳ್ತೀನಿ ಅಪ್ಪಾರ. ಹುಟ್ಟುವಂತ ಮಗು ನಿಮ್ಮಂಗ ದೊಡ್ಡ ಗುಣ ಹೊಂದಿ ನಿಮ್ಮಂಗ ನ್ಯಾಯ ಹೇಳೋ ಚಿಕ್ಕ ದನಿ ಆಗ್ಬೇಕು ಅಂತ ನನ್ನ ಆಸೆ ರೀ ಅಪ್ಪಾರ, ನನ್ನ ಆಸೆ. ನನ್ನ ಆಸೆನ ಆ ಭಗವಂತ ಏನ್ ನೀಡಿರ್ತಾನೋ ನಾನಂತೂ ಕಾಣಿ. ನೋಡ್ರುದ್ರ, ನನ್ನ ಮದುವೆಯಾಗಿ 3 ವರ್ಷ ಕಳೆದರೂ ಒಂದು ಮಗು ಆಗಲಿಲ್ಲ. ಅದರ ಬಗ್ಗೆ ಚಿಂತೆ ಮಾಡುವ ಅವಶ್ಯಕತೆಯೂ ಇಲ್ಲ. ರುದ್ರ, ಮಕ್ಕಳು ಭಾಗ್ಯ ಪಡಿಬೇಕಾದ್ರೂ ಅದಕ್ಕೂ ಪೂರ್ವ ಜನ್ಮ ಪುಣ್ಯ ಮಾಡಿರ್ಬೇಕು. ಅಲ್ಲ ರುದ್ರ, ಆ ದೇವ್ರು ನಮಗೆ ಏನು ಕಡಿಮೆ ಮಾಡ್ತಾನೆ? ಅರಮನೆ ಅಂತ ಮನೆ ಇದೆ, 500 ಎಕರೆ ಭೂಮಿ ಇದೆ, ಬೆಳ್ಳಿ ಬಂಗಾರ ನನ್ನ ಮನೆ ತುಂಬಿ ಬಿಟ್ಟಿದೆ ಅಂತಾಕ ನಿಮ್ಮಂತ ದುಡಿಯುವ ಆಳು ಮಕ್ಕಳೇ ನಮ್ಮ ಮನೆ ಮಕ್ಕಳು ತಿಳಿದಾಯ್ತಪ್ಪ. ಅಪ್ಪರ, ಎಂತ ಮಾತಾಡಿದ್ರಿ ಅಪ್ಪರ, ಎಂತ ಮಾತಾಡಿದ್ರಿ ಅಪ್ಪರ. ನೀವು ನಮ್ಮನ್ನು ಎಷ್ಟೇ ಮಕ್ಕಳಂತೆ ಕಂಡ್ರು ಕೂಡ ನಾವು ನಿಮ್ಮ ಮನೆ ಮಕ್ಕಳು ಆಗೋದಿಲ್ರಿ ಅಪ್ಪರ, ನಿಮ್ಮ ಮನೆ ಮಕ್ಕಳು ಆಗೋದಿಲ್ಲ. ಈ ಮನೆಗೆ ಒಬ್ಬ ಮಗ ಬೇಕೇ ಬೇಕು. ನಮ್ಮ ಮುತ್ತಜ್ಜ ಕಾಲದಿಂದಲೂ ನಾವು ನಿಮ್ಮ ಮನೆಯಲ್ಲಿ ದುಡಿತಾನು ಬಂದಿದ್ದೀವಿ. ನಮ್ಮೆಲ್ಲರನ್ನು ಮಕ್ಕಳಂತೆ ಪ್ರೀತಿಯಿಂದಾನ ಕಂಡರಿ. ಅದಕ್ಕಾಗಿ ನಿಮ್ಮಂತ ಪುಣ್ಯವಂತರಿ ಹೊಟ್ಟೆಯಲ್ಲಿ ಒಂದು ಗಂಡು ಮಗು ಹುಟ್ಟಿದ್ರೆ ಈ ಊರಲ್ಲಿರುವ ಎಲ್ಲ ದೇವರಿಗೆ ತುಪ್ಪದ ಅಭಿಷೇಕ ಮಾಡಿಸ್ತೀನಿ ಅಂತ ಹರಕೆ ಹೊತ್ತೇನ್ರಿ ಅಪ್ಪರ, ಹರಕೆ ನಿನ್ನಂತ ವಿಶ್ವಾಸಿಕ ಅಭಿಮಾನಿ ಸಿಗ್ಬೇಕಾದ್ರೆ ನನ್ನ ಮನಿತನ ಪುಣ್ಯ ಮಾಡಿದಂತ್ರ ಅಪ್ಪರ. ನನ್ನ ಪುಣ್ಯ ಈ ಮನೆ ಮೇಲೆ ಏನಿಲ್ರಿ ಅಪ್ಪರ. ನಿಮ್ಮ ಮನೆ ಅನ್ನ ತಿನ್ನುವ ಋಣ ಆ ಭಗವಂತ ನನಗೆ ಕೊಟ್ಟನ್ರಿ ಅಪ್ಪರ, ನನಗೆ ಕೊಟ್ಟನ್ರಿ. ಆ ನಿಮ್ಮ ಋಣನ ತೀರಿಸ್ಬೇಕಾದ್ರೆ ಇನ್ನು ಎಷ್ಟು ಜನ್ಮ ಎತ್ತು ಬರಬೇಕು ನಾನು. ನೋಡ್ರುದ್ರ, ಈ ಭೂಮಿ ಮೇಲೆ ಒಳ್ಳೆ ಕೆಲಸ ಮಾಡಿದವರಿಗೆ ಒಂದಿಲ್ಲ ಒಂದಿನ ಆ ಋಣ ತೀರಿಸೋ ದೇವರು ತಂದೆ ತರ್ತಾನೆ. ಇರ್ಲಿ, ನೀ ಸ್ವಲ್ಪ ತೋಟ ಕಡೆ ಹೋಗಿ ಅಲ್ಲಿ ಏನೇ ನಡೆದಿದ್ದ ನೋಡ್ಕೊಂಡ್ ಬರ್ತೀನು. ಆಯ್ತ್ರಿ ಅಪ್ಪರ. ಅಪ್ಪರ, ಹೋಗಿ ಬರ್ತೇನ್ರಿ ಅಪ್ಪರ. ಮಾದೇವಿ, ಏನು ಮಾದೇವಿ, ಎಲ್ಲಿಗೆ ಹೋಗಿ ಬಂದೆ? ದೇವಸ್ಥಾನಕ್ಕೆ ಹೋಗಿದ್ದೆ ರೀ, ಇವತ್ತು ಅಭಿಷೇಕ ಐತಲ್ಲ ಅದಕ್ಕೆ. ಮಾದೇವಿ, ದಿನಾಲು ದೇವರ ಗುಡಿಗೆ ಹೋಗಿ ಪೂಜೆ ಪುನಸ್ಕಾರ ಆಚಾರ ಅಭಿಷೇಕ ಎಲ್ಲ ಮಾಡಿಸ್ತಾ ಇದೀಯಾ? ಆ ದೇವರಲ್ಲಿ ಏನಾದರೂ ಹರಿಕೆ ಬೇಡ್ಕೊಂಡು ಏನು? ನಿಮ್ಮಂತ ಪುಣ್ಯವಂತ ನೀತಿವಂತ ಗಂಡ ಸಿಕ್ಕಿರೋದು ನನ್ನ 7 ಜನ್ಮದ ಪುಣ್ಯ. ಆದರೆ ಮದುವೆ ಆಗಿ 3 ವರ್ಷ ಆದರೂ ಇನ್ನೂ ನಮಗೊಂದು ಮಗುನೂ ಆಗಲಿಲ್ಲ. ಅದಕ್ಕೆ ಆದಷ್ಟು ಬೇಗ ಒಂದು ಮಗು ಆಗಲಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೊಳ್ಳೋದಕ್ಕೆ ಹೋಗಿದ್ದೆ. ನೋಡು ಮಾದೇವಿ, ಇಲ್ಲದ ಆಶೆ ಕೈ ಬೀಸಿ ಕರೆದು ಮನಸ್ಸಿಗೆ ಭಾರ ಮಾಡ್ಕೊಳ್ಬೇಡ. ಈ ಕಲಿಯುಗದಲ್ಲಿ ನಾಳೆ ಹುಟ್ಟಿದ ಮಕ್ಕಳು ಹೆತ್ತವರು ಮನೆತನಕ್ಕೆ ಮುತ್ತುಗಳು ಆಗ್ಬೋದು, ನವರತ್ನಗಳು ಆಗ್ಬೋದು. ಒಂದು ವೇಳೆ ತಪ್ಪಿದರೆ ಹುಟ್ಟಿದ ಮಕ್ಕಳೇ ಹೆತ್ತವರ ಮನೆತನಕ್ಕೆ ಕೊತ್ತುಗಳು ಆಗ್ಬಹುದು, ಕುತ್ತಿಗೆ ಕತ್ತರಿಸುವ ಮಹತ್ತಾಯಿ ಗಂಡ್ರು ಆಗ್ಬಹುದು. ಅದಕ್ಕಾಗಿ ಬಯಸಿ ಬೇಡುವುದು ಬೇಡ. ಬರುವ ಭಾಗ್ಯವಿದ್ರೆ ತಾನಾಗಿ ಬರಲಿ. ಇವತ್ತಿಂದ ದೇವರಲ್ಲಿ ಬೇಡುವ ಹರಿಕೆ ನಿಲ್ಲಿಸಿ ಬಿಡುವ. ಯಾಕ್ರಿ ಇಷ್ಟೊಂದು ದೇವ್ರ ಮೇಲೆ ಕೋಪ ಮಾಡ್ಕೊತೀರಾ? ನೋಡಿ, ನೀವು ತಿಳ್ಕೊಂಡ ಹಾಗೆ ಆ ರೀತಿ ಏನೂ ಆಗೋದಿಲ್ಲ. ಈಗಾಗಲೇ ಆ ದೇವರು ನಮ್ಮ ಮೇಲೆ ಕರುಣೆ ತೋರಿಸಿದ್ದಾನೆ. ದೇವಿ, ನೀನು ಎಷ್ಟೆಲ್ಲ ಆಸೆ ಇಡಬೇಕಾದ್ರೆ ಆ ದೇವರು ಮೊದಲು ಕಣ್ಣು ತೆರಿಬೇಕು. ಈಗಾಗಲೇ ಕಣ್ಣು ಬಿಟ್ಟಿದ್ದಾನ್ರಿ. ಕಣ್ಣು ತೆರೆದಿದ್ದಾನೆ? ಹೌದು. ಆದ್ರೆ ನಿನ್ನ ಮಾತಿನ ಅರ್ಥ? ನಾನೀಗ
ಇದೀಗ ನಾನೀಗ ಇದೀಗ 3 ತಿಂಗಳ ಗರ್ಭಿಣಿ. ಮಾದೇವಿ, ಈ ಹಿಂದೆ ನೀವು ಎಷ್ಟೋ ಸಲ ನಾಚಿಕೊಂಡ್ರು ಬರೀ ನನ್ನ ಮನ ಗೊತ್ತಿತ್ತು. ಆದರೆ ಈ ನಿನ್ನ ನಾಚಿಕೆ ಸೌಂದರ್ಯ ಕಂಡು ನನ್ನ ಹೃದಯ ತಂತಿಗಳು ಸಪ್ತ ಸ್ವರಗಳಿಂದ ಮೀಟಿದಂತಾಗುತ್ತೆ.